ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಯಾರು ಕೆಮ್ಮಂಗಿಲ್ಲ. ಮನೆಯಲ್ಲಿ ಕೂತು ಕಿಲಕಿಲ ಅಂತ ನಗಾಡುತ್ತಿರುವ ಅಮೂಲ್ ಬೇಬಿಗಳೇ, ಆ ಬೇಬಿಗಳನ್ನ ಕಂಕ್ಲಲ್ಲಿ ಕೂರಿಸ್ಕೊಂಡು ಅಡಿಗೆ ಮಾಡ್ತಿರುವ ಆಂಟಿಯರೇ, ಆ ಆಂಟಿಯರ್ ಹತ್ರ ಕಾಫಿ ಇಸ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಮಸ್ತ್ ಮಜವಾಗಿ ಕುಡಿತಿರುವ ಅಂಕಲ್ಗಳೇ, ಈಗ ತಾನೇ ಟ್ಯೂಷನ್ ಮುಗಿಸ್ಕೊಂಡು ಬಂದಿರೋ ಹೆಣ್ಮಕ್ಳೆ, ವಾಟ್ಸ್ಆಪ್ ಅಲ್ಲಿ ಬಿಸಿ ಆಗಿರೋ ತುಂಡೈಕ್ಲೆ, ಪಾಪ ಟಿವಿ ಮುಂದೆ ಸೀರಿಯಲ್ಗೋಸ್ಕರ ಕಾಯ್ಕೊಂಡು ಕೂತಿರೋ ಅಜ್ಜಿ ಅಂದ್ರೆ, ಜಾಗಿಂಗ್ ಮುಗಿಸ್ ಬಂದಿರೋ ತಾತ ಅಂದ್ರೆ, ನಾನು ನಿಮ್ಮ ಪ್ರೀತಿಯ ಕಿಲ್ಲಾಡಿಯ ಅಪ್ಪಣ್ಣ. ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಸೂರಜ್. ಓಕೆ, ಈಗ ನಮ್ಮ ಜೊತೆ ಆಡಕ್ ಬಂದಿರುವ ಮೊದಲನೇ ಟೀಮ್ ಅನ್ನ ಕರೆಯೋ ಸಮಯ. ಗಜಮುಖ ವಿನಾಯಕನಿಗೆ ಹೆಂಡತಿ ಕಾಟ ಇಲ್ಲ, ಆದ್ರೆ ಈ ವಿನಾಯಕನಿಗೆ ಹೆಂಡತಿನೇ ಎಲ್ಲ. ಅವಳು ಇವನ್ ಕೈಗೆ ಸಿಕ್ತಿಲ್ಲ, ಇವನ್ ಅವಳನ್ನು ಬಿಡ್ತಾನೆ ಇಲ್ಲ. ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿ ವಿದ್ಯಾ ವಿನಾಯಕ ತಂಡ ಈಗ ವೇದಿಕೆ ಮೇಲೆ ಬರ್ತಾ ಇದೆ. ಲೆಟ್ಸ್ ವೆಲ್ಕಮ್ ವಿದ್ಯಾ ವಿನಾಯಕ. ನಮ್ಮ ಜಿ ಕನ್ನಡ ವಾಹಿನಿಯ 8 ಗಂಟೆಗೆ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿಯ ವಿದ್ಯಾ ವಿನಾಯಕ ತಂಡ ನಮ್ಮ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ವೆಲ್ಕಮ್. ರಕ್ಷಾ ಅವರೇ, ನಿಮಗೆ ಕೈಗೆ ಬಂದು ತುತ್ತು ಬಾಯಿಗೆ ಬರಂಗಿಲ್ಲ ಅನ್ನೋ ಹಾಗೆ ವಿನಾಯಕ ನಿಮ್ಮ ಕೈ ತಪ್ಪು ಹೋದ್ರು ಅಂತ ನಿಮಗೆ ಸಿಕ್ಕಾಪಟ್ಟಿ ಬೇಜಾರಿದೆ. ಅದಾದ ಮೇಲೆ ಯಾವ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡಿದ್ರಿ? ಇಲ್ಲ, ಪ್ಲಾನ್ಸ್ ತುಂಬಾ ಇದೆ, ಟ್ರೈ ಮಾಡ್ತಾನೆ ಇರ್ತೀನಿ, ಬಟ್ ನಾನು ಯಾವತ್ತೂ ವಿನುನ ಬಿಡಲ್ಲ. ಹಾಗೆ ನಾನು ಇಲ್ಲಿ ಫ್ರೀ ಇದ್ದೀನಿ. ಓಕೆ, ಅವ್ರನ್ನ ಟ್ರೈ ಮಾಡ್ಬೋದು. ಟ್ರೈ ಮಾಡೋದು. ಇಲ್ಲ, ನಂಗೆ ವಿನುನೇ ಇಲ್ಲ. ಓಕೆ ರಕ್ಷಾ ಅವರೇ, ನಿಮ್ಮ ನಾನು ಪ್ರೀತಿಯಿಂದ ಮಿರರ್ ರಾಣಿ ಅಂತ ಕರಿಬೋದಾ? ಯಾಕೆ ಫೋರಲ್ಲೂ ಮಿರರ್ ಹುಡುಕ್ತಾಳೆ. ಎಲ್ಲರ ಮಿರರ್ ಇದ್ರೆ ಸಾಕು, ನೀವು ರಕ್ಷಾ ಎಲ್ಲಿದ್ದಾಳೆ ಮಿರರ್ ಹುಡ್ಕೊಳಕ್ ಸಿಗ್ತಾಳೆ. ಓಕೆ, ನಾನು ವಿದ್ಯಾ ಅವ್ರನ್ನ ಪ್ರೀತಿಯಿಂದ ಗುಂಡು ಅಂತ ಕರಿಬೋದಾ? ಯಾಕ್ರಿ? ಅಲ್ಲ, ಗುಂಡು ಅಂತ ಕರೆದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ನಾನು ಮೊದ್ಲು ಸಿಕ್ಕಾಪಟ್ಟೆ ಗುಂಡಾಗಿದ್ದೆ, ಇವಾಗ ಸ್ವಲ್ಪ ಟೋನ್ ಡೌನ್ ಆಗ್ತಾ ಇದೀನಿ. ನನ್ನ ಮಗ ಯಾವಾಗ್ಲೂ ಗುಂಡು ಗುಂಡು ಅಂತಿರ್ತಾನೆ. ಓಕೆ, ಸೊ ನೀವೆಲ್ರೂ ನಿಮ್ಮ ಪೋಡಿಯಂ ಜಾಗಕ್ಕೆ ಹೋಗಿ ನಿಂತ್ಕೊಳ್ತೀರಾ? ಈಗ ನಿಮ್ ಜೊತೆ ಆಡ್ಲಿಕ್ಕೆ ಬರ್ತಿರೋ ಎರಡನೇ ಟೀಮ್ ನಂತರನೇ ಗುಂಡಾಗಿರೋ ಗುಂಡಮ್ಮ, ಕಬಡ್ಡಿ ಆಡ್ಲಿಕ್ಕೆ ಬಂದ್ರೆ ಮಾರಮ್ಮ. ಹೌದು, ಲಕ್ಕಿಗೆ ಒಳ್ಳೆ ಲಕ್ ಸ್ಟಾರು, ಬ್ರಹ್ಮನ್ಗೂ ದೂರ ಮಾಡ್ಲಿಕ್ಕೆ ಆಗದ ನಂಟು ಅವರೇ ಬ್ರಹ್ಮ ಗಂಟು. ಸೊ ವೆಲ್ಕಮ್ ಬ್ರಹ್ಮಗಂಟು ಟೀಮ್. ವಾಟ್ ಈಸ್ ದಿಸ್ ಗುಂಡಮ್ಮ? ಏನಿಷ್ಟು ಸ್ಲಿಮ್ ಆಗಿದೆ? ಡಯಟ್ ಮಾಡ್ತಿದ್ದೀರೇನು? ಹಸಿವಾಗೋದಿಲ್ಲ, ಅದಕ್ಕೆ ಡಯಟ್. ಅಷ್ಟೊತ್ತಿಗೆ ಡಯಟ್ ಮಾಡ್ತೀರಾ? ಹಾಗಾದ್ರೆ ನಾನೇನ್ ಮಾಡ್ಬೇಕು? ನೀವು ತಿಂಡಿಗಿಂತ ಮುಂಚೆ ತಿಂಡಿ ಆದ್ಮೇಲೆ ಡಯಟ್ ಮಾಡಿ, ಊಟಕ್ಕಿಂತ ಮುಂಚೆ ಊಟ ಆದ್ಮೇಲೆ ಡಯಟ್ ಮಾಡಿ. ಸೂಪರ್, ಆಗ ಹಸಿವಾಗುದಿಲ್ಲ. ಹೌದೌದು. ಈಗ ಎದುರುಗಡೆ ನಿಮ್ಮ ಅಪೋಸಿಟ್ ಆಡ್ಲಿಕ್ಕೆ ನಮ್ಮ ವಿದ್ಯಾ ವಿನಾಯಕ ಟೀಮ್ ಬಂದಿದೆ. ಈ ಟೀಮ್ ಅನ್ನ ಸೋಲ್ಸಕ್ಕೆ ನೀವು ಏನೇನ್ ಪ್ರಿಪೇರ್ ಆಗಿ ಬಂದಿದ್ರಿ? ನಾವ್ ಯಾರನ್ನೂ ಸೋಲ್ಸಕ್ ಬಂದಿಲ್ಲ. ವಿ ಆಲ್ ಆರ್ ಒನ್ ಫ್ಯಾಮಿಲಿ. ಸೂಪರ್, ಎಂತ ತ್ಯಾಗಮಯಿ. ಸೋಲು ಗೆಲುವು ಅನ್ನೋದು ಇರೋದಿಲ್ಲ, ಇಲ್ಲಿ ಬಂದಿರೋದೇ ನಮ್ಮ ಗೆಲುವು. ಸೂಪರ್. ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಟೀಮ್ನವರು ನಿಮ್ಮ ಪೋಡಿಯಂ ಹೋಗಿ ನಿಂತ್ಕೋಬೇಕೆಂದು ವಿನಂತಿ. ಈಗ ಇದರಲ್ಲಿ ನನ್ನ ಟೀಮ್ ಯಾವುದು, ನಿನ್ ಟೀಮ್ ಯಾವುದು ಅಂತ ಡಿಸೈಡ್ ಮಾಡೋಣ. ನಂಗೆ ಗುಂಡಮ್ಮ. ಎಸ್, ಸೊ ನಾನು ವಿದ್ಯಾ ವಿನಾಯಕ ಟೀಮ್ ಅವ್ರ ಪರವಾಗಿ ಸಪೋರ್ಟ್ ಮಾಡ್ತೀನಿ. ನೀನು ಬ್ರಹ್ಮ ಗಂಟನ್ನ ಬಿಡಿಸಕ್ ಟ್ರೈ ಮಾಡು. ಓಕೆ, ಸೊ ನಮ್ಮ ಟೀಮಿಗೆ ನಾನು ವಿಶ್ ಮಾಡಬೇಕು. ಒಂದ್ಸಲ ಸಾಕಪ್ಪ. ಅವ್ರಿಗೆ ಎಷ್ಟು ಸತಿ ವಿಶ್ ಮಾಡಿದ್ರು ಸಮಾಧಾನ ಆಗ್ತಿಲ್ಲ ಅಂತ ಆಗ್ಲಿಂದ ಕಣ್ಣು ಹೊಡೆದು ಕರಿತಾರೆ ಕಣೆ, ಬಾ 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 ಅಂತ ಹೇಳಿ. ಹಾಗಾದ್ರೆ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಎಂತ ಅಣ್ಣ ಇದು? ಒಟ್ರಾಸಿ ಅಣ್ಣ ತಂಗಿಯರ ಸಾಕು, ಅಣ್ಣ ತಂಗಿ ಅಂತ ಅಂದಿಲ್ಲ. ಈಗ ನೀನಿನ್ ಟೀಮ್ ವಿಶ್ ಮಾಡಿದೆಲ್ಲ, ಎಸ್, ನಾನು ನನ್ನ ಟೀಮ್ ಮಾಡ ನೋಡೋಣ. ಓಕೆ, ದೃಷ್ಟಿ ತೆಗ್ ಬರ್ತೀನಿ. ಆಲ್ ದ ಬೆಸ್ಟ್. ಅವ್ರ ಪಾಪ ದತ್ತ ನಮ್ಮ ರಕ್ಷಾ ಏನ್ ಮಾಡಿದಾರೆ ಕಣ? ಆಲ್ ದ ಬೆಸ್ಟ್.
ಬೇಕಿತ್ತ ಸಾಕು ಜೊಲ್ಲುರ್ಸ್ಕೊಳ್ಳಿ ಬೇಗ ಅದನ್ನ. ಓಕೆ, ಈಗ ಮೊದಲನೇ ಆಟದ ಕಡೆ ಹೋಗುವ ಸಮಯ. ಈಗ ನಿಮ್ಗೆಲ್ರಿಗೂ ಫಸ್ಟ್ ರೂಲ್ಸ್ ಹೇಳ್ಬಿಡ್ತೀನಿ. ಇಲ್ಲಿ 4 ರೌಂಡ್ ಇರುತ್ತೆ. ಎಲ್ಲರೂ ಆಟ ಆಡಿಸಿ ಪಾಯಿಂಟ್ ಕೊಟ್ರೆ ನಾವು ಆಟ ಆಡೋದಕ್ಕಿಂತ ಮುಂಚೆನೆ ನಿಮ್ಗೆ ಪಾಯಿಂಟ್ ಕೊಡ್ತೀವಿ. ನಿಮ್ಮ ಒಬ್ಬೊಬ್ಬರ ಹತ್ರ 3,000 ಪಾಯಿಂಟ್ಸ್ ಇರುತ್ತೆ. ಅದನ್ನ ಕಾಪಾಡ್ಕೊಳ್ಳೋದು ನಿಮ್ ಕೆಲಸ. ಸೊ ನೀವು ಆಟ ಆಡಬೇಕಾದ್ರೆ ಸೋತ್ರೆ ನಿಮ್ಮ ಪಾಯಿಂಟ್ ಕಡಿತ ಆಗ್ತಾ ಹೋಗುತ್ತೆ, ಗೆದ್ರೆ ನಿಮ್ಮ ಪಾಯಿಂಟ್ಸ್ ಹಾಗೆ ಉಳಿಯುತ್ತೆ. ಸೊ ಲಾಸ್ಟ್ ಅಲ್ಲಿ 4 ರೌಂಡ್ ಮುಗಿಸಿ ಆದ್ಮೇಲೆ ಯಾರ ಹತ್ರ ಪಾಯಿಂಟ್ಸ್ ಜಾಸ್ತಿ ಇರುತ್ತೋ ಅವರು ವಿನ್ನರ್ ಆಗ್ತಾರೆ, ಯಾರ ಹತ್ರ ಪಾಯಿಂಟ್ಸ್ ಕಡಿಮೆ ಇರುತ್ತೋ ಅವರು ಲೂಸರ್ ಆಗ್ತಾರೆ. ಇಟ್ಸ್ ಕ್ಲಿಯರ್. ಓಕೆ, ನಿಮ್ಗೆ ಆಟ ಅರ್ಥ ಆಯ್ತಲ್ವಾ? ನಮ್ಮ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮದಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಫಸ್ಟಿಗೆ ಬಂದವ್ರು ಎಲ್ಲರೂ ಏಜ್ ಹೇಳ್ಬೇಕು. ಒಂದು ವೇಳೆ ಸುಳ್ಳು ಪಳ್ಳು ಹೇಳಿದ್ರೆ ನಮ್ ಕೆದ್ರುಮೂಳೆ ಸೋಮಿ ಗೊತ್ತಾಗುತ್ತೆ, ರೆಡ್ ಲೈಟ್ ಆನ್ ಆಗುತ್ತೆ. ಸೊ ಗುಂಡಮ್ಮ, ನಿಮ್ ಏಜ್ ಎಷ್ಟಮ್ಮ? ಎಷ್ಟಿರ್ಬೋದು? 18 ಇರ್ಬೋದು. 12, ನನಗೆ ನೋಡಿ 12 ಅನ್ಸುತ್ತೆ. ಏನ್ ಮಗು ಶಾಲೆಗೆ ಹೋಗ್ತಿದ್ದೇನು? ಹೌದು, ಮಗು ತರ ಇದೆ ನೋಡಲ್ಲಿ. ನೋಡೋ ಎಷ್ಟು ಮುಗ್ದಾಗಿದೆ, ಕೆನ್ನೆ, ಕಣ್ಣು. ಎಷ್ಟು? 23. ನಮ್ಮ ಕೆದರ್ಮೂಳೆ ಸ್ವಾಮಿ ರೆಡ್ ಲೈಟ್ ಹಾಕಿದಾಳೆ. ತಪ್ಪು ಉತ್ತರ. ನೀವು ಕಳ್ಳಾಟ ಆಡಕ್ ಶುರು ಮಾಡಿದಿರಿ. ಎಸ್, ನಮ್ಮ ವಿದ್ಯಾವಿನಾಯಕ ಟೀಮಲ್ಲಿ ಗುಂಡು, ಏನು ನಿನ್ನ ವಯಸ್ಸು? ಒಂದು 43. ಗ್ರೀನ್ ಆನ್ ಆಗಿದೆ ಅಂದ್ರೆ ನೀವು ಹೇಳಿದಂಗೆ ನಾವು ಕೇಳ್ಕೊಂಡಿರ್ತೀವಿ. ನಾವು ಯಾಕೆ ಎಲ್ರದ್ದು ಏಜ್ ಕೇಳಿದೀವಿ ಅಂದ್ರೆ ಇದಕ್ಕೊಂದು ಸಂಬಂಧ ಇದೆ. ನೆಕ್ಸ್ಟ್ ಆಡುವ ಗೇಮಿಗೆ ಇದಕ್ಕೂ ಸಂಬಂಧ ಇದೆ. ಈಗ ನಿಮ್ಮ ಮುಂದೆ ಒಬ್ಬರು ಬರ್ತಾರೆ. ಅವರ ಏಜ್ ಎಷ್ಟಂತ 2 ತಂಡದವರು ಗೆಸ್ ಮಾಡಿ 1 ವರ್ಷ ಹಿಂದೂ ಹೇಳೋ ಆಗಿಲ್ಲ, 1 ವರ್ಷ ಮುಂದೂ ಹೇಳೋ ಆಗಿಲ್ಲ, ಕರೆಕ್ಟ್ ಆಗಿ ಅವ್ರ ವಯಸ್ಸು ಎಷ್ಟು ಅಂತ ಜಡ್ಜ್ ಮಾಡ್ಬೇಕು. ಓಕೆ, ಸೊ ಈ ಆಟದ ಹೆಸರು ಪ್ರಾಯ. ಓಕೆ, ಈಗ ವಯಸ್ಸು ಗುರುತಿಸುವ ಜೀವನ ವೇದಿಕೆ ಮೇಲೆ ಕಳಿಸು ಕೆದರ್ಮೂಳೆ ಸ್ವಾಮಿ. ಅಯ್ಯೋ, she's so cute. ಪುಟ್ಟ, ಯಾವ ಸ್ಕೂಲ್ಗೆ ಹೋಗ್ತಿದ್ಯಾ ಪುಟ್ಟ ನೀನು? ಗೊತ್ತಿಲ್ವಾ ಡ್ಯಾಡಿ? ಈಗ ನೀವು 2 ಟೀಮ್ನವರು ವಯಸ್ಸು ಕಂಡು ಹಿಡಿಬೇಕಾಗಿರೋದು ಇವ್ರದೇ. ಓಕೆ, ಈಗ ನಿಮ್ಮ ಸಮಯ ಶುರುವಾಗ್ತಾ ಇದೆ. ವಿದ್ಯಾವಿನಾಯಕ ಟೀಮ್ನವರು ಡಿಸ್ಕಷನ್ ಮಾಡಿ ಬಹಳ ಡೀಪ್ ಆಗಿ ಒಳಗಡೆ ಹೋಗಿ ಈ ಮಗುವ ವಯಸ್ಸು ಎಷ್ಟು ಅಂತ ಡಿಸೈಡ್ ಮಾಡಿದೆ. 32 ಹಾಗೆ. ಎಸ್ ಗುಂಡಮ್ಮ, ಅವ್ರದ್ದು ನಮ್ದು ಒಂದೇ ಇತ್ತು. ಈಗ 2-3 ಜಾಸ್ತಿ ಮಾಡಿ 35 ಹೇಳ್ತಿದ್ದೀವಿ. 35. ನಿಮ್ಮನ್ನೊಂದ್ಸಲ ಎತ್ಕೋಬೋದಾ? ಎತ್ಕೊಳ್ಳಿ. ನೀವು ಹೂ ಅಂದ್ರೆ ಎತ್ಕೋತೀನಿ. ಎತ್ಕೊಳ್ಳಿ. ಎಸ್, ಖಂಡಿತ. ಅಯ್ಯೋ, ವೆರಿ ಗುಡ್. ಇವಾಗ ವೆಯ್ಟ್ ನೋಡಿ ಏಜ್ ಹೇಳ್ಬೋದಾ ನೋಡ್ತಿದ್ದೀನಿ. ಒಳ್ಳೆ ಸ್ಟ್ರಾಟಜಿ. ನೀವು ಇವ್ರದ್ದು ವೇಟ್ ನೋಡಿ ಹೇಳ್ತಿದ್ರಿಯಾ? ನಿಮ್ಮ ವೇಟ್ ನೋಡಿ ನಾವು ಎಷ್ಟು ಏಜ್ ಅಂತ ಹೇಳ್ಬೋದಾ? ಅದೇ ನೀವ್ ಎತ್ ನೋಡ್ಬೇಕು ನಾನು ಹಾಗಿದ್ರೆ. ನಾನು ಟ್ರೈ ಮಾಡ್ತೀನಿ. ರೆಡಿ? ಅಪ್ಪ ಮಸಾಜ್ ಕ್ಯಾಚ್ ಆಯ್ತಪ್ಪನ. ಎಸ್, ಈಗ ಇನ್ನೊಂದ್ಸತಿ ಯೋಚನೆ ಮಾಡಿ ಫೈನಲ್ ಆಗಿ ಈ ಮಗುವಿನ ವಯಸ್ಸು ಎಷ್ಟು? 33 ಹೇಳ? 35, 30. ಎಂತ ಸಾವ. 2 ಗೆಸ್ ಮಾಡಿ. 30 ಇಲ್ಲ 35. 30 ಇಲ್ಲ 35 ಹೇಳ್ತಿದ್ದಾರೆ. ಒಂದ್ ಹೇಳ್ಬೇಕು. 30. ಓಕೆ, ವಿದ್ಯಾವಿನಾಯಕ ಟೀಮ್ನವರು ವಯಸ್ಸು 32 ಅಂತ ಹೇಳಿದ್ದಾರೆ. ಬ್ರಹ್ಮಗಂಟು ಅವರು 30 ಅಂತ ಫ್ರೀಸ್ ಮಾಡಿದ್ದಾರೆ. ಎಸ್, ನಿಮ್ಮ ಪೋಡಿಯಂಗೆ ಹೋಗಿ ನಿಂತ್ಕೋಬೇಕಾಗಿ ವಿನಂತಿ, ದಯವಿಟ್ಟು. ಓಕೆ, ಈಗ ನೀವು 2 ಟೀಮ್ನವರು ಒಂದೊಂದು ವಯಸ್ಸನ್ನ ಫ್ರೀಸ್ ಮಾಡಿದ್ದಾರೆ. ಓಕೆ, ಆದ್ರೆ ನಿಮ್ಮ ಡೌಟ್ಗಳು ಇನ್ನೂ ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ಅದಕ್ಕೆ ಇನ್ನೊಂದು ಕ್ಲೂ ಕೊಡ್ತೀವಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡೋಣ ಅಂತ ನಮ್ಮ ಕೆದರ್ಮೂಳೆ ಸ್ವಾಮಿ ಔದಾರ್ಯವನ್ನ ತೋರಿ ಇನ್ನೊಂದು ಕ್ಲೂ ಕೊಡ್ತಿದ್ದಾಳೆ. ಸೊ ಈಗ ನಮ್ಮ ಮುಂದ್ಗಡೆ ಬರ್ತಾ ಇದ್ದಾರೆ ಕನ್ನಡದ ಮೈಕಲ್ ಜಾಕ್ಸನ್.
ಮೈಕಲ್ ಜಾಕ್ಸನ್ ಅವರೇ, ನಿಮ್ಮ ಹೆಸರು ಗೋಲ್ಕಾ. ಹೌದು. ಅಲ್ಲ, ನನ್ನ ಹೆಸರು ವೆಂಕಟೇಶ್ ಅಂತ, ಎಲ್ಲರೂ ಕರೆಯೋದು ಗೋಲ್ಕಾ ಅಂತ. ಗೋಲ್ಕಾ ಅಂತನಾ? ನಾನು ನಿಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ನೋಡಿದೆ, ನಾನು ಅನುಶ್ರೀ ಗೋಲ್ಕಾ ಅಂತಿತ್ತಲ್ಲ, ಯಾಕೆ? ನನ್ನ ಲವರ್ ಅವರು. ಅದು ನಮ್ಮ DKD ಆಂಕರ್ ಅನುಶ್ರೀ ಅವರು ನಿಮ್ ಲವರಾ? ಯಾವಾಗಿಂದಪ್ಪ? ಅದೆಲ್ಲರಿಗೂ ಗೊತ್ತು ಯಾವಾಗಿಂದ ಅಂತ. ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ಅವ್ರು ಅಪ್ಡೇಟ್ ಆಗಿದ್ದಾರೆ. ಇವ್ರನ್ನ ಅಪ್ಡೇಟ್ ಮಾಡಿದಾರೆ, ಅವ್ರು ಅಪ್ಡೇಟ್ ಆಗಿದ್ದಾರೆ. ಅಲ್ಲ, ಅವ್ರು ಅಪ್ಡೇಟ್ ಆಗಿದ್ದಾರೆ, ಇವ್ರ ಪಾಪ ಅಲ್ಲೇ ಇದ್ದಾರೆ ದೇವದಾಸ್ ತರ. ಓಕೆ, ಈಗ ಇವರು ಡ್ಯಾನ್ಸ್ ಮಾಡೋ ಹಾಡು, ಆ ಹಾಡಿನ ಹೀರೋ ಜ್ಯೋತಿ ಹುಟ್ಟಿದ ವರ್ಷದಲ್ಲಿ ಹುಟ್ಟಿರುತ್ತಾರೆ. ಸೊ ನೀವು ಇಲ್ಲಿ ಡಿಸೈಡ್ ಮಾಡ್ಬೇಕಾಗುತ್ತೆ. ಈಗ ಹಾಡನ್ನ ಎಂಜಾಯ್ ಮಾಡಿ. ಓಕೆ, ರೆಡಿ? ಅಂದ್ಲು ಆ ದಿನ, ಅಂದ್ಲು ಈ ದಿನ, ಅಮ್ಮಾಟ ಲಿಪ್ಸು ಕೊಟ್ಲು ಆ ದಿನ, ಚಿಪ್ಸು ಕೊಟ್ಲು ಈ ದಿನ, ಅಮ್ಮಾಟ. ಈಗ ಡ್ಯಾನ್ಸ್ ಆಡೋ ಹಾಡಿದೆಯಲ್ಲ, ಅದು ಯಾವ ಫಿಲ್ಮ್ದು? ಅದ್ದೂರಿ. ಹೀರೋ ಯಾರು? ಧ್ರುವ ಸರ್ಜಾ. ಧ್ರುವ ಸರ್, ಕರೆಕ್ಟ್. ಜ್ಯೋತಿ ಹುಟ್ಟಿದ ವರ್ಷನೇ ಧ್ರುವ ಸರ್ಜಾ ಅವರು ಕೂಡ ಹುಟ್ಟಿರ್ತಾರೆ. ಸೊ ಇದನ್ನ ಎರಡೂ ಗೆಸ್ ಮಾಡಿ, ಇನ್ನೊಂದ್ಸತಿ ಯೋಚನೆ ಮಾಡಿ. ಜ್ಯೋತಿ ಅವ್ರ ವಯಸ್ಸಿನಂತ ಹೇಳಿ. 27 ಇಲ್ಲ 28 ಇರ್ಬೋದು ಅನ್ಸುತ್ತೆ. ಸೊ ಇಲ್ಲಿಗೆ ನಿಮ್ಮ ಸಮಯ ಮುಗಿತದೆ. ಇವಾಗ ಯಾವುದು ಅಂತ ಕ್ಲಿಯರ್ ಆಗಿ ಹೇಳ್ಬೇಕು. ಮೊದಲಿಗೆ ವಿದ್ಯಾವಿನಾಯಕ ಟೀಮ್ ಅವ್ರು ಹೇಳ್ತಾರೆ. ನಾವು 32ಗೆ ಫಿಕ್ಸ್ ಆಗ್ತೇವೆ. ಓಕೆ, ಬ್ರಹ್ಮ ಗಂಟು ಎಷ್ಟು ಫಿಕ್ಸ್ ಮಾಡ್ತೀವಿ? 30 ಫಿಕ್ಸ್. ಓಕೆ, ಕೆದರಮೊಳಿ ಸ್ವಾಮಿ, ನಮ್ಮ ಎರಡು ತಂಡದವರು ಆಲ್ರೆಡಿ ಒಂದು ವಯಸ್ಸನ್ನ ಫಿಕ್ಸ್ ಮಾಡಿದ್ದಾರೆ. ಬ್ರಹ್ಮಗಂಟು 30 ಆದ್ರೆ ವಿದ್ಯಾವಿನಾಯಕ ಟೀಮ್ 32 ಅಂತ ಫೈನಲ್ ಮಾಡಿದೆ. ಈಗ ನಮ್ಮ ಜ್ಯೋತಿ ಮಗು ಹತ್ರ ಕೇಳ್ತೀನಿ, ಅವ್ರ ವಯಸ್ಸು ಏನು ಅಂತ. ಪುಟಾಣಿ ಜ್ಯೋತಿ ಅವರೇ, ನಿಮ್ಮ ವಯಸ್ಸು ಏನು ಅಂತ ಬಹಳ ಜೋರಾಗಿ ನಿಖರವಾಗಿ ಈ ನಮ್ಮ ಎದುರುಗಡೆ ಇರುವ ಕೆದರಮೊಳಿ ಸ್ವಾಮಿಗೆ ಹೇಳಿ. 30. ಬರೀ 2 ವರ್ಷ ನೀವು ಜಾಸ್ತಿ ಹೇಳಿದ್ರಿ. ಓಕೆ. ಸೊ ಈಗ ಇವ್ರದ್ದು 500 ಪಾಯಿಂಟ್ ಕಟ್ ಆಗಿದೆ, 2,500 ಇದೆ, ನಿಮ್ಮ ಹತ್ರ 3,000 ಪಾಯಿಂಟ್ ಇದೆ. ಸೊ ಈಗ ಗೆದ್ದ ಸೆಲೆಬ್ರೇಷನ್ ಅಲ್ಲಿ ಇರುವ ನಮ್ಮ ಗುಂಡಮ್ಮ ಅವರು ನಮ್ಮ ಮೈಕಲ್ ಜಾಕ್ಸನ್ ಹೇಗೆ ಡ್ಯಾನ್ಸ್ ಮಾಡ್ತಾರೋ ಅದೇ ತರ ನೃತ್ಯವನ್ನ ಮಾಡಿ ತೋರಿಸ್ತಾರೆ. ಅದಕ್ಕೂ ಮುಂಚೆ ನಮ್ಮ ಜ್ಯೋತಿ ಅವ್ರನ್ನ ಈ ವೇದಿಕೆಯಿಂದ ಬೀಳ್ಕೊಡ್ಬೇಕು. ಥ್ಯಾಂಕ್ ಯು ಜ್ಯೋತಿ. ಥ್ಯಾಂಕ್ ಯು ಸೋ ಮಚ್. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತಿ ಹಿಂಗಾರ್ತಿ, ಸಿಗವಲ್ಲಿ ಕೈಗೆ. ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಗ್ಯ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಸೊ ಮೊದಲನ ಆಟ ಮುಗಿಸಿದೀವಿ. ಸೊ ಲೆಟ್ ಸ್ಟಾರ್ಟ್ ಸೆಕೆಂಡ್ ರೌಂಡ್. ಇದ್ರ ಹೆಸರು ಐಸ್ ಸ್ಪೈಸ್. ಓಕೆ, ಈಗ ನಾವು ನಿಮಗೆ ರೂಲ್ಸ್ ಹೇಳ್ತೀವಿ. ಈ ಆಟದ ರೂಲ್ಸು ಬಹಳ ಸಿಂಪಲ್ ರೀ, ಏನು ಇಲ್ಲ. ಏನ್ ಗೊತ್ತಾ, ಪ್ರತಿ ತಂಡದಿಂದ 2 ಮಹಿಳೆಯರು ಈ ಐಸ್ ಕ್ರೀಮ್ ಹಿಡ್ಕೊಂಡು ಇಲ್ಲಿ ಕೂತ್ಕೋತೀರಿ. ಸೊ ಒಬ್ರು ಹುಡುಗಿ ಆ ಕಡೆ, ಇನ್ನೊಬ್ರು ಹುಡುಗಿ ಆ ಕಡೆ ನಿಲ್ಲಿಸಿ ಅವ್ರ ಕಣ್ಣಿಗೆ ಬಟ್ಟೆ ಕಟ್ತೀವಿ. ಸೊ ಅಲ್ಲಿ ನಾವು ತಿರುಗಿಸ್ಬಿಡ್ತೀವಿ. ಅವರು ಈ ಕೂತಿರೋರ್ ಹಿಂದ್ಗಡೆ ಬಂದು ಈ ಐಸ್ ಕ್ರೀಮ್ ಅನ್ನ ಅವ್ರ ಬಾಯಿಗೆ ತಿನ್ನಿಸ್ಬೇಕು. ಯಾರು ಫಸ್ಟ್ ಬಂದು ಬೇಗ ಜಾಸ್ತಿ ತಿನ್ನಿಸ್ತಾರೋ ಅವರು ವಿನ್ನರ್ ಆಗ್ತಾರೆ. ಯಾರು ಲೇಟ್ ಆಗಿ ತಿನ್ನಿಸ್ತಾರೋ ಅವ್ರು ಲೂಸರ್ ಆಗ್ತಾರೆ. ಸೊ ಅಲ್ಲಿಗೆ ಮತ್ತೆ 500 ಪಾಯಿಂಟ್ ಕಡಿತ ಆಗತ್ತೆ. ಈಗ ಈ ಚೇರ್ ಮೇಲೆ ಕೂರಕ್ಕೆ ಕರಿತಾ ಇದ್ದೀನಿ
ನಮ್ಮ ವಿದ್ಯಾ ಅವ್ರನ್ನ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಐಸ್ ಕ್ರೀಮ್ ತಿನ್ನಕ್ ರೆಡಿ ಆಗಿ. ಇದು ನಮ್ ಚಾಯ್ಸ್ ಇರ್ಬೇಕಲ್ಲ, ನಾವ್ ಯಾರು ನೀವು ಕ್ಲಾಪ್ಸ್ ಹಾಕಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕ್ರಿ. ರಕ್ಷಾ ಅವ್ರಿಗೆ ಏನೇ ಓಕೆ, ಬ್ರಹ್ಮಗಂಟು ಟೀಮ್ ಇಂದ ಗುಂಡಮ್ಮ ಪ್ಲೀಸ್ ಕೂತ್ಕೊಳ್ಳಿ. ಈಗ ಕಣ್ಣಿಗೆ ಬಟ್ಟೆ ಕಟ್ಟಿಸ್ಕೊಳ್ಳಕ್ಕೆ ಬರ್ತಿರ್ತಾರೆ ನಮ್ಮ ವಿದ್ಯಾವಿನಾಯಕ ತಂಡದಿಂದ ರಕ್ಷಾ ಅವರು. ಈ ಕಡೆಯಿಂದ ಪಿಂಕಿ. ಈಗ ಗೇಮ್ ಅನ್ನ ಶುರು ಮಾಡುವ ಸಮಯ. ನಮ್ಮ ಸೂರಜ್ ಕುಮಾರ್ ಅವರು ಪಿಂಕಿ ಹತ್ರ ಹೋಗ್ತಾರೆ, ನಾನು ನಮ್ಮ ರಕ್ಷಾ ಅವ್ರ ಹತ್ರ ಹೋಗ್ತೀವಿ. 1 2 and 3 start. ಅಯ್ಯೋ, ಆಟ ಕುತೂಹಲಗೊಳಿಸ್ತಿದೆ. ಯಾರು ಬೇಗ ತಿಂತಿರೋದು? ಮೂಗಿಗೆ ವಿದ್ಯಾ ಬೇಗ ತಿನ್ಬೇಕು, ನಮ್ಮ ಟೀಮ್ ಸೋಲ್ತಾ ಇದೆ. ತಿನ್ಸಿ ಇದು ಕೈ ಹಿಡಿದೋಗಿಲ್ಲ, ಬರೀ ತಿನ್ಸ್ಬೇಕಷ್ಟೇ. ಯಸ್ ವೆರಿ ಗುಡ್. ಅದೇ ಅವಣ್ಣ ನಮ್ ಗುಂಡಮ್ಮನ್ಗೆ ತಿನ್ನೋಕ್ ಚಾಲೆಂಜ್ ಆಗ್ತೀರಾ? ಕಮಾನ್ ಗುಂಡಮ್ಮ, ಯು ಕ್ಯಾನ್ ಡೂ ಇಟ್. ಕಮಾನ್ ಗುಂಡಮ್ಮ. ಅಮ್ಮ ಬೇಗ ತಿನ್ನು. ಚಿಕ್ಕವಳಿದ್ದಾಗ ಮಗು ಆಗಿದ್ದಾಗ ಹಿಂಗೆ ತಿಂತಿದ್ದೆ. ಕೈ ಯೂಸ್ ಮಾಡ್ಲಿಕ್ಕಿಲ್ಲ. ಸೂರಜ್ ಖಾಲಿ ಆಯ್ತು, ಗುಂಡಮ್ಮನ್ ಖಾಲಿ ಆಯ್ತು. ಇಲ್ಲಿಗೆ ನಿಲ್ಲಿಸ್ತದೆ ಆಟ. ನೀ ಅವ್ರಿಗೆ ಫಸ್ಟ್ ಹೇಗೆ ತಿನ್ಸಿದ್ರಿ ಅಂತ ಒಂದ್ಸತಿ ನೋಡಿ. ಮೋಸ್ಟ್ಲಿ ನಾಳೆ ನಿಮ್ ಹೆತ್ತಿರೋ ಮಗುಗೆ ತಿನ್ಸಲ್ಲ ಅನ್ಸುತ್ತೆ. ನೀವು ಅಷ್ಟು ರಾಡಿ ಮಾಡಿದಿರ. ಇದೇನು ಮಕ್ಕಳು ಸಣ್ಣವರಿದ್ದಾಗ ಮಾಡ್ಕೊತಾರದು. ಪಾಪ ಚಪ್ಪಲಿಲೆಲ್ಲ ಮಾಡ್ಕೊಂಡಿದ್ದೆ ನೋಡಿ. ಚಪ್ಪಲಿಲೆಲ್ಲ ಮಾಡ್ಕೊಂಡಿದ್ದೆ. ಇದು ಪ್ಯಾಂಟ್ ಮೇಲೆ ಮಾಡ್ಕೊಂಡಿದೆ. ಏನ್ ಅನಿಸ್ತಾ ಇದೆ ಆಟ? ಇವಾಗ ತಿಳಿದಿರ ಮಧ್ಯರಾತ್ರಿ ಎಬ್ಬರಿಸ್ಬಿಟ್ಟು ಬಂದ್ಬಿಟ್ಟು ಐಸ್ ಕ್ರೀಮ್ ತಿಂತಿದ್ರೆ ಹೆಂಗಿರುತ್ತೆ? ಹಂಗಿದೆ ನನ್ಗೆ. ಈ ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ ತಾಯಿ ಹಿಂಗೆ ತಿನ್ನಿಸ್ತಿದ್ರ ಅಥವಾ ಬೇರೆ ತರ ತಿನ್ನಿಸ್ತಿದ್ರ? ನಮ್ಮ ಅಮ್ಮ ಇವಾಗ್ಲೂ ಹಿಂಗೆ ತಿನ್ನಿಸ್ತಾರೆ. ಓಕೆ ಗುಂಡಮ್ಮ, ನಿಮ್ಗಂತೂ ಕಷ್ಟ ಆಗ್ಲಿಲ್ಲ ಅನ್ಸುತ್ತೆ, ಆರಾಮ್ಸೆ ತಿಂತಿದ್ರಿ. ನಿಮ್ಗೆ ಅನಿಸ್ತು ಹೇಳಿ. ನಂಗೆ ಗೊತ್ತಿಲ್ಲ, ಇನ್ನೂ ಸುಧಾರಿಸ್ಕೊತಾ ಇದ್ದೀನಿ. ಸದ್ಯಕ್ಕೆ ಇನ್ನೂ ಸುಧಾರಿಸ್ಕೊತಾ ಇದ್ದೀನಿ. ಇನ್ನು ಸುಧಾರಿಸ್ಕೊಳ್ತಿರ್ತೀರ. ಹೌದು. ಇದೊಂದು ಬ್ರೇಕಿಂಗ್ ನ್ಯೂಸ್. ನಮ್ಮ ಗುಂಡಮ್ಮ ಅವರು 2 ನಿಮಿಷದಲ್ಲಿ 1 kg ಐಸ್ ಕ್ರೀಮ್ ತಿಂದಿದ್ದಾರೆ. ಇದಕ್ಕೆ ನೀವು ಏನ್ ಹೇಳ್ತೀರಾ ಪ್ರೇಕ್ಷಕರೇ? ಹಾಗೂ ತಿಂದು ಸಣ್ಣ ಮಕ್ಕಳ ಕಳ್ತಾರ ಮುಂದ್ಗಡೆ ಚೆಲ್ಲಾಡ್ಕೊಂಡಿದ್ದಾರೆ. ಓಕೆ, ಈಗ ಇವ್ರ ತೃಪ್ತಿಗೋಸ್ಕರ ಈಗ ಉಲ್ಟಾ ಮಾಡೋಣ. ನೀವಿಬ್ರು ಬ್ಲೈಂಡ್ ಫೋಲ್ಡ್ ಅಲ್ಲಿ ಈ ಇಬ್ರು ಹುಡುಗಿರಿಗೆ ಬಂದು ತಿನ್ನಿಸ್ತೀರಿ. ಉಲ್ಟಾ. ಎಸ್, ಈ ಆಟ ಸ್ವಲ್ಪ ಕಾಣಿಕೊಡ. ನಮ್ಮ ಹುಡುಗರು ರೆಡಿನಾ? ರೆಡಿ. ಈಗ ಗೇಮ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಸೂರಜ್ ತಗೊಳ್ತಾ ಇದೀವಿ ಕೆದರ್ಮೋಳಿ ಸ್ವಾಮಿ ಪಕ್ಕದಲ್ಲಿ ಪೊಸಿಷನ್. ರೆಡಿ? One, two, three, start! ಕ್ರಾಸ್ ಬನ್ನಿ, ಕ್ರಾಸ್ ಬನ್ನಿ. ವಿದ್ಯಾ ಲೆಫ್ಟ್ ಡೈರೆಕ್ಟ್ ನೀವು ಕೈ ತೋರಿಸಿ ಕಡೆ ಬನ್ನಿ. ಲೆಫ್ಟ್ ಬನ್ನಿ, 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 ಬನ್ನಿ. ಲೆಫ್ಟ್ ಬನ್ನಿ, ಲೆಫ್ಟ್ ಬನ್ನಿ, ಲೆಫ್ಟ್ ಬನ್ನಿ, ಸ್ಟ್ರೈಟ್ ಹೋಗಿ, ರೈಟ್ ಬನ್ನಿ, ರೈಟ್ ಬನ್ನಿ, ರೈಟ್. ಏನಿದು ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ? ಮುಂದೆ ಹೋಗಿ ಅಲ್ಲಿ ಸಿಗ್ತಾನೆ. ಕಂಟಿನ್ಯೂ. ಬೇಗ ಬೇಗ ಬೇಗ. Yes.
ಐಸ್ Very ಕ್ರೀಮ್ good. ನೀವು ಪಿಂಕ್ ಬೇಗ ತಿನ್ಸಿ. Yes. ಈಗ ಈ ಆಟನ ಇಲ್ಲಿಗೆ ಫ್ರೀಸ್ ಮಾಡ್ತಾ ಇದೀವಿ. Stop. ಫ್ರೀಸ್. ಈಗ ನೀವು ತಿನ್ಸಿರೋದು ಅವ್ರ ಬಾಯಿಗಲ್ಲ ಅಂತ ನಾನು ಪಕ್ಕ ಹೇಳ್ತೀನಿ. ಯಾವ ರೀತಿ ತಿನ್ಸಿದ್ರಿ ಅಂತ ಕವಿತಾ ಅವರೇ ಒಂದ್ಸತಿ ನೀವೇ ನಿಮ್ಮ ಕಣ್ಣಿನ ಬಟ್ಟೆನ ತೆಗೆದು ನೋಡಿ. ಅವ್ನು ಎಷ್ಟೊಂದು ತಿಂದಿದ ನೋಡಿ ಅಲ್ಲಿ. ಬೆಟರ್ ಆಗಿ ತಿಂದಿದ್ದಾನೆ. ಬೆಟರ್ ಆಗಿದೆ. ಓಪನ್ ಯುವರ್ ಐಸ್. ನಮ್ದೆಷ್ಟು ಚೆಲ್ಲಿದೆ ನೋಡಿ, ಅವ್ರದೆಷ್ಟು ಚೆಲ್ಲಿದೆ ನೋಡಿ. ವಿನಾಯಕ್ ಅವರೇ, ನಿಮಗೆ ನಮ್ಮ ವಿದ್ಯಾ ಅವರು ಹೇಗೆ ತಿನ್ಸಿದ್ದಾರೆ ಒಂದ್ಸತಿ ಕಣ್ಣಾರೆ ನೋಡ್ಬಿಡಿ. ಬೆಟರ್ ಆಗಿದೆ ಅವ್ರಿಗೆ ಯಾಕೆ ಅವ್ರಿಗೆ ತಿನ್ಸೋದಕ್ಕಿಂತ ಹೆಚ್ಚು ಬಟ್ಟೆ ಮೇಲೆ ಡೌಟ್ ಇತ್ತು. ಓಕೆ, ಈಗ ನಮ್ಮ ಇಬ್ರು ಮಹಿಳೆಯರು ಪೋಡಿಯಂಗೆ ಹೋಗಿ ನಿಲ್ತಾರೆ. ಸೊ ಈ 2 ಬೌಲಲ್ಲಿ 1 ಬೌಲಲ್ಲಿ ಸ್ವಲ್ಪ ಉಳಿದಿದೆ. ಅಲ್ಲಿ ನಮ್ದು 2 ಖಾಲಿ ಆಗಿದೆ. 2 ಈಗ ಯಾರು ಪರವಾಗಿಲ್ಲ. ಪಾಯಿಂಟ್ಸ್ ಅನ್ನ ಕಳ್ಕೊಳ್ತಾರಂತ ಅನೌನ್ಸ್ ಮಾಡೋ ಸಮಯ. ಈಗ ಬ್ರಹ್ಮಗಂಟು ತನ್ನ 500 ಪಾಯಿಂಟ್ ಅನ್ನ ಇಲ್ಲಿ ಹಾಗೆ ಉಳಿಸ್ಕೊಂಡು 3000 ಪಾಯಿಂಟ್ ಅನ್ನ ಸೆಟ್ ಮಾಡ್ಕೊಂಡಿದೆ. ಇಲ್ಲಿಗೆ ನಮ್ಮ ವಿದ್ಯಾವಿನಾಯಕ ತಂಡದವರು ಮತ್ತೆ 500 ಪಾಯಿಂಟ್ ಅನ್ನ ಕಳ್ಕೊಂಡು ಸೊ ಅವ್ರ ಹತ್ರ 2000 ಪಾಯಿಂಟ್ ಅನ್ನ ಉಳಿಸ್ಕೊಂಡಿದ್ದಾರೆ. Congratulations. ನಮ್ಮ ಬ್ರಹ್ಮಗಂಟು ತಂಡ ಸತತವಾಗಿ 2 ರೌಂಡ್ ಅಲ್ಲೂ ಗೆದ್ದು ತನ್ನ ಜಯಬೇರೆಯನ್ನ ಸಾಧಿಸಿ ಲೀಡಲ್ಲಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಓಕೆ, ಈ ಆಟವನ್ನ ಅದ್ಭುತವಾಗಿ ಆಡಿದ ನಮ್ಮ ದತ್ತ ಅವ್ರಿಗೂ ಮತ್ತು ವಿನಾಯಕ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಈಗ ನಿಮ್ಮ ಪೋಡಿಯಂಗೆ ಹೋಗ್ತೀರಿ. ಜೋರಾದ ಚಪ್ಪಾಳೆ. ಈಗ ಒಂದು ಬೇರೆ ತರ ಡಿಫ್ರೆಂಟ್ ಆಗಿರೋ ಆಟ ಆಡೋಣ. ಅದರ ಹೆಸರು ಡಬ್ಬಾ ಗೇಮ್. ಸೊ ಆಟ ಶುರು ಮಾಡೋಣ. ಈಗ ನಿಮ್ಮ ಟೀಮ್ ಅಲ್ಲಿ ಯಾರು ಆಡ್ತೀರಿ? ಈ ಕಡೆಯಿಂದ ಯಾರು ಆಡ್ತೀರಿ? ಈ ಕಡೆಯಿಂದ ಯಾರು ಆಡ್ತೀರಾ? ನಮ್ ಕಡೆಯಿಂದ ವಿದ್ಯಾ. ಓಕೆ, ಸೂಪರ್. ವಿದ್ಯಾ ಅವ್ರಿಗೆ ಕ್ಲಾಸ್ ಮಾಡ್ತಾ ಕರೆಯೋಣ. ಬನ್ನಿ ವಿದ್ಯಾ ಅವರೇ. ಸೊ ನನ್ನ ಟೀಮಿಂದ ಯಾರು ಬರ್ತೀರಿ? ಗುಂಡಮ್ಮನ್ ಟೀಮಿಂದ ಕಮಾನ್. ಗುಂಡಮ್ಮ ಬಂದ್ರು. ವಾವ್, ಬ್ಯೂಟಿ. 4 ಬಾಕ್ಸ್ ಅಲ್ಲಿ ನೀವು ಕೈ ಹಾಕಿ ಮುಟ್ಟಿ ಫೀಲ್ ಮಾಡಿ ಅದು ಏನಿದೆ ಅಂತ ಹೇಳಬೇಕು. ಅಲ್ಲಿ ಏನ್ ಬೇಕಾದ್ರೂ ಇರ್ಬೋದು. ಹಾವಿರ್ಬೋದು, ಚೇಳಿರ್ಬೋದು, ಮೊಸಳೆ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಸೊ ಬಟ್ ಅದು ಜೀವಂತವಾಗಿರುತ್ತೆ. ಇಟ್ಸ್ ಅ ಸತ್ಯ. ಓಕೆ, ಇದನ್ನ ಪ್ರಾಣಿನೇ. ಯಾರು ಜಾಸ್ತಿ ಬೇಗ ಮುಟ್ಟಿ ಗೆಸ್ ಮಾಡಿ ಹೇಳ್ತಿರೋ ಅವರು ಮತ್ತೆ ಪಾಯಿಂಟ್ ನ ಉಳಿಸ್ಕೊಳ್ತಾರೆ. ಯಾರು ಹೇಳಲ್ವೋ ಅವರು ಪಾಯಿಂಟ್ ಅನ್ನ ಕಳ್ಕೊಳ್ತಾರೆ. ಬಟ್ ಏನಂದ್ರೆ ಬಹಳ ಇಂಪಾರ್ಟೆಂಟ್ ನಮ್ ಟೀಮು ಮೇಡಮ್ ಕವಿತಾ ಅವರೇ, ಅವ್ರು ಮಾಡ್ತಾರೆ ಬಹಳ ಸರಿ, ಇಂಪಾರ್ಟೆಂಟ್. ಪಕ್ಕ. ನಾವು ಗೆಲ್ಲೇಬೇಕು. ಡೆಲ್ಲಿಗೆ ಅದ್ಯ ಏನು ಬೇಕಾದ್ರೂ ಆಗ್ಲಿ. ಈಗ ಸೆಟಪ್ ಹಾಕೋದಕ್ಕಿಂತ ಮುಂಚೆ ನಮ್ಮ ಆಡುವ 2 ಸ್ಪರ್ಧಿಗಳು ಆಚೆ ಹೋಗ್ತಾರೆ. ಸೊ ಇವರನ್ನ ಆಚೆ ಕರ್ಕೊಂಡು ಹೋಗುವ ಸಖಿಯರೇ ಗಗನ್ ಸಖಿಯರ್ ಬರ್ತಾರೆ. 2 ನಿಮಿಷ. ಗಗನ ಸಖಿಯರ್ ಇಳಿತಿದ್ದಾರೆ. ಕೆಳಗಡೆ ಬಂದ್ರು. ಬರ್ಲಿ ಜೋರಾದ ಚಪ್ಪಾಳೆ. ಈಗ ನಮ್ಮ 3ನೇ ರೌಂಡಿನ ಸೆಟಪ್ ವೇದಿಕೆ ಮೇಲೆ ಬಂದಾಗಿದೆ. ಸೊ ಈಗ ನಮ್ಮ 3ನೇ ಸುತ್ತಿನ ಆಟ ಡಬ್ಬಾ ಗೇಮ್ ಶುರು ಮಾಡುವ ಸಮಯ. ಅದಕ್ಕಿಂತ ಮುಂಚೆ ಈ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ರಿವೀಲ್ ಮಾಡೋ ಸಂದರ್ಭ. ಸೊ ಮೊದಲನೇ ಬಾಕ್ಸ್ ಅಲ್ಲಿ ಏನಿದೆ ಅಂತ ರಿವೀಲ್ ಮಾಡೋಣ. ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ರಿವೀಲ್ ಮಾಡೋ ಸಂದರ್ಭ. ನಾಲ್ಕು ಬಾಕ್ಸ್ ಅನ್ನ ಓಪನ್ ಮಾಡಿದೀವಿ. ಒಳಗಡೆ ಏನಿದೆ ಅಂತ ನೀವು ನೋಡಿದಿರಿ. ಈಗ ನಮ್ಮ ಬ್ರಹ್ಮಗಂಟು ಗುಂಡಮ್ಮನ್ನ ಬರಮಾಡಿಕೊಂಡು ಯಾರು ಬೇಗ ಇಲ್ಲಿರುವ ಜೀವಚರಗಳನ್ನ ಮುಟ್ಟಿ ಏನಿದೆ ಅಂತ ಹೇಳ್ತಾರೋ ಅವ್ರು ವಿನ್ನರ್ ಆಗ್ತಾರೆ. ಯಾರು ಕಡಿಮೆ ಹೇಳ್ತಾರೋ ಲೂಸರ್ ಆಗ್ತಾರೆ. ಸೊ ವೆಲ್ಕಮ್ ಗುಂಡಮ್ಮ. ಈಗ ನಾವು ಫಸ್ಟ್ ಇವ್ರನ್ನ ಒಂದು ಬಾಕ್ಸ್ ಹತ್ರ ತಂದ್ಬಿಡ್ತೀವಿ. ಇಲ್ಲಿ ಗೇಮ್ ಶುರು ಆಗುತ್ತೆ. ರೆಡಿ, 3, 2, 1 ಸ್ಟಾರ್ಟ್. ಯಸ್, ವೆರಿ ಗುಡ್. ಗಂಡುಗಲಿ ವಂಶದ ಗುಂಡಮ್ಮ.
ನಿಮ್ಗೆ ಓಕೆ ನಿಮ್ಗೆ ಈಗ ಏನಿರ್ಬೋದು ಅನಿಸ್ತಿದೆ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಈ ಚಪಾತಿ ಹಿಟ್ಟು ಮುಟ್ತಂಗ ಆಗ್ತಿದೆ. ಬಲೂನ್ 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 ವಾಟರ್ ಬಲೂನ್ ಓಕೆ ಓಕೆ ಸರಿ ನೋಡೋಣ ನೆಕ್ಸ್ಟ್ ನೋಡೋಣ. ಎಲ್ಲ ಇದು ಜಾಗ್ರತೆ. Shut up. ನಾನು ನಿಮ್ ಅಳ್ಬೇಡಿ. ನಾನು ಅಳಲ್ಲ. ಅಲ್ಲ ನಾನು ನಿಮ್ ಸೇಫ್ಟಿಗೆ ಹೇಳ್ತಿದ್ದೀನಮ್ಮ. ಮಮ್ಮಿ ಇದು I'll tell you ಶಾಕ್ ಹೊಡಿಯುವಂತ ಏನೋ ಒಂದು ಆಬ್ಜೆಕ್ಟ್. ಅಲ್ಲ ಎರಡನೇ ಬಾಕ್ಸ್ ಅಲ್ಲಿ ಬಂದಿರ್ತೀರಾ, ಆಲ್ರೆಡಿ ಒಂದನೇ ಬಾಕ್ಸ್ ಅಲ್ಲಿ ಏನಿದೆ ಅಂತ ಕರೆಕ್ಟ್ ಆಗಿ ಹೇಳಿಲ್ಲ. ಓಕೆ ಹಾಗಾದ್ರೆ ಫ್ರೀಸ್ ಮಾಡ್ಬೋದಾ? ಫ್ರೀಸ್ ಶಾಕ್ ಹೊಡಿಯುವಂತ ಯಾವ್ದೋ ಒಂದು ಆಬ್ಜೆಕ್ಟ್. ಶಾಕ್ ಹೊಡಿತದ. ಓಕೆ ಇದು ಫ್ರೀಸ್ ಒಂದು ನಿಮಿಷ ಪಕ್ಕನ ಇದು. ಪಕ್ಕ ಏನಿರ್ಬೋದು ಅವಸ್ಥೆ. ಇದಕ್ಕೆ ಕೈ ಹಾಕುವಾಗ ಜಾಗ್ರತೆ. ಮೂಳೆ ಪ್ಲೇಟಲ್ಲಿ ಏನೋ ಇದೆ. ಕ್ರಾಬ್ 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 ಈಗ ಹುಲ್ಲಿದ್ದಂಗೆ ಇತ್ತಿದು. ಲಾಸ್ಟ್ ಬಾಕ್ಸ್ ಮುಟ್ಬಿಡಮ್ಮ, ಏನಾಗಲ್ಲ. ಹಿಂದ್ಗಡೆ ಬಾಲ್ ಇದೆ ನೋಡಿ, ಹಿಂದ್ಗಡೆ ಬಾಲ್ ಇದೆ. ಇದೇನೋ ಅಲ್ಲಾಡ್ತಿದೆ. ಓಕೆ ನಿಮ್ಮ ಸಮಯ ಮುಗಿದಿದೆ. ಏನು ಅಂತ 4ನೇ ಬಾಕ್ಸಿನ ಹೇಳ್ತಾ ಇಲ್ವಾ ಅಂತ ಕೇಳ್ತೀವಿ. ಗೊತ್ತಿಲ್ಲ, ಏನಿದು? ಗೊತ್ತಾಗ್ತಿಲ್ಲ. ಪಕ್ಕ ಗೊತ್ತಾಗ್ತಿಲ್ಲ. ಲಾಕ್ ಮಾಡ್ತಾ ಇದೀವಿ. ಓಕೆ 4 ಬಾಕ್ಸಿನ ಸ್ಥಿತಿ ಏನಾಗಿದೆ ಅಂತ ನಮ್ಮ ಬ್ರಹ್ಮಗಂಟು ಗೀತಾ ಅವರು ಹೇಳಿದ್ದಾರೆ. ಸೊ ಈ 4 ಬಾಕ್ಸ್ ಅಲ್ಲಿ ಏನೇನಿತ್ತು ಅಂತ ನಾವು ಲಾಕ್ ಮಾಡಿದೀವಿ. ಒಂದು ಬಾಕ್ಸ್ ಅಲ್ಲಿ ಬೆಲೂನ್ ಅಂತ ಹೇಳಿದ್ದಾರೆ, ಇನ್ನೊಂದು ಬಾಕ್ಸ್ ಅಲ್ಲಿ ಶಾಕ್ ಹೊಡೆಯೋದು ಅಂತ ಯಾವ್ದೋ ಒಂದು ಇದೆ ಅಂತ ಹೇಳಿದ್ದಾರೆ, ಇನ್ನೊಂದು ಬಾಕ್ಸ್ ಅಲ್ಲಿ ಕ್ರಾಬ್ ಇದೆ ಅಂತ ಹೇಳಿದ್ದಾರೆ, ಇನ್ನೊಂದು ಬಾಕ್ಸ್ ಅಲ್ಲಿ ಏನ್ ಇದೆ ಅಂತ ಹೇಳಕ್ ಆಗಿಲ್ಲ. 4 ಬಾಕ್ಸ್ ಅಲ್ಲಿ ಗೀತಮ್ಮಂಗೆ ಏನಿದೆ ಅಂತ ತೋರಿಸೋದಕ್ಕಿಂತ ಮುಂಚೆ ನಮ್ಮ ವಿದ್ಯಾ ವಿನಾಯಕ ಟೀಮ್ ಇಂದ ವಿದ್ಯಾ ಅವ್ರನ್ನ ಕರೆಸಿ ಅವ್ರಿಗೂ ಈ ಆಟ ಆಡಿಸಿ ಏನು ಅಂತ ಆಮೇಲೆ ತಿಳ್ಕೊಳ್ಳೋಣಲ್ವಾ. ಸೊ ಲೆಟ್ಸ್ ವೆಲ್ಕಮ್ ವಿದ್ಯಾ. ವಿದ್ಯಾ ಅವರ ಅವಧಿ ಈಗ ಶುರು ಆಗ್ತಾ ಇದೆ. ಶುರು. ಮೆಲ್ಲ ಜಾಗ್ರತೆ. ಹುಷಾರು ಪ್ಲೀಸ್. ಏನು ನೀವು? ಸುಮ್ಮನೆ ಇರು ಪ್ಲೀಸ್. ಕಚ್ಚುತ್ತೆ ಸೀರಿಯಸ್ಲಿ, ಹುಷಾರು. ನಾನು ಬೇಡ. ಮುಟ್ಟಿ. ಓಕೆ ಇದು ನಿಮ್ಗೆ ಆಗ್ತಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಬಾಕ್ಸ್ ಹೋಗೋದು. ನಿಮ್ಮ ಟೈಮ್ ಮುಗಿತಾ ಇದೆ. ಈ ಬಾಕ್ಸ್ ಒಂದು ನಿಮಿಷ ಟ್ರೈ ಮಾಡಿ. ಮುಟ್ಟು ಬಾ. ನನ್ನ ಕಾಲ ಹತ್ರ ಎಲ್ಲ ಯಾರು ಬರ್ತಾರೆ? ಅದೇ ಏನಿರ್ಬೋದು ಅದರ ಒಳಗೆ? ಬಟ್ ಇನ್ನೊಂದು ಹೇಳಿ ಏನಂತ ಹೇಳಿ ಆಗ್ಲಿಂದ ನೀವು ಕೇಳಿ ಅದೇ ಅಂದ್ರೆ ಏನು ಆಕ್ಚುಲಿ? ಅದೊಂಥರ ಬಲೂನ್ ತರ ಇದೆ ಫೀಲಿಂಗು. ಏನಿರ್ಬೋದು? ಯಾವ ಜೀವ ಇರ್ಬೋದು ಅದು? ನಂಗೆ ಯಾವ ಆನಿಮಲ್ ಬಲೂನ್ ತರ ಹೊಟ್ಟೆ ಇಟ್ಕೊಂಡಿರೋದು ನೆನಪಾಗ್ತದೆ. ಮನುಷ್ಯ. ಸೂರ್ಯ ಹೊಟ್ಟೆ ಇರ್ಬೇಕು ನೋಡಿ. ಸೂರಜಿನ ಹೊಟ್ಟೆ ಅಂತ ಬ್ಲಾಕ್ ಮಾಡ್ಲಾ? ಗೊತ್ತಿಲ್ಲ ಯಾವ ಆನಿಮಲ್ ಅಂತ ಗೊತ್ತಾಗ್ತಲ್ಲ. ಶಿಟ್. ಬಲೂನ್ ಇದು. ಹೇಳಿ ಏನಂತ ಹೇಳಿ. ದಿಸ್ ಇಸ್ ಬಲೂನ್. ಓಕೆ ಅದನ್ನ ಬಲೂನ್ ಅಂತ ಬ್ಲಾಕ್ ಮಾಡಿದ್ದಾರೆ. ಈಗ 2ನೇ ಬಾಕ್ಸ್ ಹೋಗ್ತಿದ್ದಾರೆ. ಯಸ್ ಇದೇನಿದು? ಚೂರ್ ಮೇಲೆ ಚೂರು ಹಿಂದೆ ಹಂಗೆ ಹಿಂದೆ. ಏನಾದರೂ ಫ್ಲಾಶ್ ಆಗ್ತಿದ್ಯಾ? ಅಲ್ಲ ಕರೆಕ್ಟ್. ಯಾವ್ದಾದ್ರು ಆನಿಮಲ್ ಫ್ಲಾಶ್ ಆಗ.
ಎಸ್ ಏನಿರ್ಬೋದು? ಇದೊಂದ್ ಗಿಡ, ಯಾವ ಗಿಡ? ಯಾವ್ದೋ ಒಂದ್ ಗಿಡ, ಮುಳ್ಳಂದಿ ಗಿಡ ತರ ಇದೆ ಅದು. ಓಕೆ. ಈಗ 3ನೇ ಬಾಕ್ಸ್ಗೆ ಕೈ ಹಾಕಕ್ ಶುರು ಮಾಡ್ತಿದ್ದಾರೆ. ಎತ್ತಿ ಮೇಲೆ ಎತ್ತಿ, ಹೇಳುತ್ತ ಮೇಲೆ ಎತ್ತಿ ಮೇಲೆ ಎತ್ತಿ, ಮೇಲೆ ಎತ್ತಿ, ಹೇಳುತ್ತೆ. ಎತ್ತಿ ಎತ್ತಿ ಎತ್ತಿ. Yes. This is crab. ಏನು? Crab. ಓಕೆ, ಲಾಕ್ ಮಾಡ್ಬೋದಾ? ಕ್ಯಾಬ್ ಅಂತ ಲಾಕ್ ಮಾಡ್ಬೋದಾ? ಅದು ಕ್ಯಾಬ್ ಅಲ್ಲ ಕಣೋ, ಕ್ರ್ಯಾಬು. ಕೊನೆಯದು ತುಂಬಾ ಡೇಂಜರ್ ಆಗಿದೆ. ಹ್ಯಾಂಡಲ್ ವಿತ್ ಕೇರ್, ಹುಷಾರಾಗಿ ಮಾಡಿ. Don't give me torture, you. ಏನಿದು ಏನಿದು ನೀವು ಹೇಳ್ಬೇಕು. ಏನಿದು ಏನ್ ಇಷ್ಟೊಂದು? ಇದು ಕೋಳಿ ಇರುತ್ತೆ. ಅಯ್ಯೋ, ಕೋಳಿ ಅಲ್ಲ, ಇದು ಬೇರೆ ಏನು. ಹೂವೇ ಆಗ್ತಿಲ್ಲ. ಅದಂದ್ರೆ ಮೊಟ್ಟೆ ಇರುತ್ತೆ ಅಂತ, ಅದು ಮೂವ್ ಆಗ್ತಿಲ್ಲ ಒಳಗೆ ಕೋಳಿ. ಆಗ್ತಿದ್ಯಾ ಇಲ್ವಾ? ನಂಗೇನು ಅನ್ಕೊಂಡ್ರು. ಅಯ್ಯೋ. ಓಕೆ, ನೀವು ತಗೊಳ್ಳೋ ಸಮಯ ನಿಮ್ಮ ಗೆಲುವನ್ನು ನಿರ್ಧಾರ ಮಾಡುತ್ತೆ. ಸೊ ಕರೆಕ್ಟ್ ಆಗಿ ಹೇಳಿ. ಕೋಳಿ. ಓಕೆ, ಫೈನಲ್ ಕೋಳಿ. ವಿದ್ಯಾ ಅವರು 4ನೇ ಬಾಕ್ಸ್ ನ ಕೋಳಿ ಅಂತ ಫಿಕ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಬಾಕ್ಸ್ ಅನ್ನ ಬಲೂನ್ ಅಂತ ಹೇಳಿದ್ದಾರೆ, ಸೆಕೆಂಡ್ ಬಾಕ್ಸ್ ಅನ್ನ ಮುಳ್ಳಂದಿ ಗಿಡ ಅಂತ ಹೇಳಿದ್ದಾರೆ, 3ನೇ ಬಾಕ್ಸ್ ಅನ್ನ ಕ್ರ್ಯಾಬ್ ಅಂತ ಹೇಳಿದ್ದಾರೆ, 4ನೇ ಬಾಕ್ಸ್ ಅಲ್ಲಿ ಕೋಳಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಗುಂಡಮ್ಮ ಹೇಳಿದ್ದಕ್ಕೂ ಮತ್ತು ನಮ್ಮ ವಿದ್ಯಾವಿನಾಯಕದ ವಿದ್ಯಾ ಹೇಳಿದ್ದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಇಬ್ಬರನ್ನು ಒಟ್ಟಿಗೆ ಕರೆಸಿ 4 ಬಾಕ್ಸ್ ಅನ್ನ ಕ್ಲೋಸ್ ಮಾಡಿ ಒಂದೊಂದು ಅವರೇ ತೆಗಿತಾ ನೋಡ್ತಾ ಹೋಗ್ತೀವಿ. ಈಗ 4 ಬಾಕ್ಸ್ ಒಳಗೆ ಏನಿದೆ ಅಂತ ರಿವೀಲ್ ಮಾಡೋ ಸಮಯ. ಅದಕ್ಕಿಂತ ಮುಂಚೆ ನಮ್ ಗುಂಡಮ್ಮನ್ನ ನಾವು ಕರ್ಕೊಂಡು ಬರ್ತೀನಿ. ಈಗ ನಿಮ್ಮ ಕಡಿನ ಬಟನ್ ತೆಗಿರಿ. ಓಕೆ, ಇಬ್ರು ಸರಿ ಒಟ್ಟಿಗೆ ಅದನ್ನ ರಿವೀಲ್ ಮಾಡಿ ನೋಡಿ ಏನಿದೆ ಅಂತ. ಗ್ಲವ್ಸ್. ಮುಳ್ಳಂದಿ ಗಿಡ. ಆಕ್ಚುಲಿ ವಿದ್ಯಾ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಈ ಪಾಯಿಂಟ್ಸ್ ವಿದ್ಯಾ ಅವ್ರಿಗೆ ಹೋಗುತ್ತೆ. ಈಗ 3ನೇಯ ಬಾಕ್ಸ್ ಅಲ್ಲಿ ಏನಿದೆ ಅಂತ ರಿವೀಲ್ ಮಾಡಿ. ಇಬ್ರು ಕರೆಕ್ಟ್ ಆಗಿ ಹೇಳಿದ್ರು. ಅಲ್ಲಿರೋದು ನಿಜವಾಗ್ಲೂ ಕ್ರ್ಯಾಬ್. ಓ ಮೈ ಗಾಡ್. ಓಕೆ, ನಮ್ ಜೊತೆ ಇಷ್ಟೊತ್ತು ಬಾಕ್ಸ್ ಒಳಗಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ವಿದ್ಯಾ ಅವರು ಈಗ ಈ 4 ಬಾಕ್ಸ್ ಅಲ್ಲಿ 2 ಗೆಸ್ ಮಾಡಿದ್ದಾರೆ, 2 ತಪ್ಪಾಗಿ ಹೇಳಿದ್ದಾರೆ. ಗೀತಾ ಅವರು 1 ಮಾತ್ರ ಗೆಸ್ ಮಾಡಿದ್ದಾರೆ, 3 ತಪ್ಪು ಹೇಳಿದ್ದಾರೆ. ಸೊ ಈ ಆಟದಲ್ಲಿ ನನ್ನ ತಂಡ ಗೆಲ್ಲೋದಿಲ್ಲ ಅಂತ ನಾ ಹೇಳಲ್ಲ, ಗೆಲ್ಲುತ್ತೆ. ನಮಗೆ ಮತ್ತೆ ಪಾಯಿಂಟ್ಸ್ 2000 ಹಾಗೆ ಉಳಿಯುತ್ತೆ. 3000 ಪಾಯಿಂಟ್ಸ್ ಅಲ್ಲಿ ಬ್ರಹ್ಮಗಂಟುದು 500 ಕಡಿತಗೊಳ್ತದೆ. ಸೊ ವಿದ್ಯಾವಿನಾಯಕ ಟೀಮ್ದು 2000 ಪಾಯಿಂಟ್ಸು, ಬ್ರಹ್ಮಗಂಟುದು 2500 ಪಾಯಿಂಟ್ಸು. ನಿಂಬುಡುಕೆ ಆಟದ ನಿಯಮ ಏನಿದೆ ಅಂತ ನಿಮಗೊಂದ್ಸತಿ ಹೇಳ್ಬಿಡ್ತೀನಿ. ಇಲ್ಲಿ ಎಷ್ಟು ಜನಕ್ಕೆ ಅಂದರ್ ಬಾರ್ ಆಡಿ ಗೊತ್ತಿದೆ? ಸ್ಪಿಟ್ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್. ಇಲ್ಲಿ ಆ ತಂಡದಿಂದ ಒಬ್ರು ಬರ್ತೀರಿ, ಈ ತಂಡದಿಂದ ಒಬ್ರು ಬರ್ತೀರಿ. ಮಧ್ಯದಲ್ಲಿ ನನ್ನ ಹತ್ರ ಕಾರ್ಡ್ಸ್ ಇದೆ. ಸೊ ಕಾರ್ಡ್ ಅನ್ನ ಕಟ್ ಮಾಡ್ತೀರಿ. ಕಟ್ ಮಾಡಿದಾಗ ಯಾವ ನಂಬರ್ ಬರುತ್ತೋ ಆ ನಂಬರ್ನ ನಾನು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹಾಕ್ತಾ ಬರ್ತೀನಿ. ಸೊ ಆ ಕಟ್ ಮಾಡಿರೋ ನಂಬರ್ ಯಾರ ಕಡೆ ಬರುತ್ತೋ ಅವರು ಸೋತ ಹಾಗೆ. ಎದುರುಗಡೆ ಇರೋರು ಆ ಬಕೆಟ್ ಅಲ್ಲಿ ಇರೋದನ್ನ ತೆಗೆದು ಅವ್ರ ತಲೆ ಮೇಲೆ ಹಾಕ್ತಾರೆ. ಸೊ ಅವರು ಗೆದ್ದ ಹಾಗೆ. ಈಗ ನಮ್ಮ ವಿದ್ಯಾವಿನಾಯಕ ತಂಡದಿಂದ ಕರೀತಾ ಇದ್ದೀನಿ, ನಮ್ಮ ವಿನಾಯಕ ಜೋರಾದ ಚಪ್ಪಾಳೆ ಬರಲಿ. ಓಕೆ, ನಾನು ಬ್ರಹ್ಮಗಂಟು ಟೀಮಿಂದ ಕರಿತಿದ್ದೀನಿ ಪಿಂಕಿ. ಯಾ
ಯಸ್, ಈಗ ಆಟ ಶುರು ಮಾಡೋ ಸಮಯ. ಈಗ ಮೊದಲಿಗೆ ಯಾರು ಕಟ್ ಮಾಡ್ತೀರಿ? ಎಸ್, ವಿನಾಯಕ್ ಅವರು ಈಗ ಕಾರ್ಡ್ಸ್ ಅನ್ನ ಕಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ನೀವು ಕಟ್ ಮಾಡಿ. ಎಸ್, ಏಸ್ ಕಟ್ ಮಾಡಿದ್ದಾರೆ. ಈಗ ಈ ಏನ ನಾನು ಅವ್ರಿಗೊಂದು ಇವ್ರಿಗೊಂದು ಹಾಕ್ತಾ ಹೋಗ್ತೀನಿ. ಯಾರಿಗೆ ಬರುತ್ತೋ ಅವರು ಸೋತ ಹಾಗೆ, ಯಾರಿಗೆ ಬರಲ್ವೋ ಅವ್ರು ಗೆದ್ದಾಗೆ. ಇಲ್ಲಿಗೆ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ತಾ ಶುರು ಮಾಡೋಣ. ಮೊದಲನೇ ಕಾರ್ಡ್ ಹಾಕ್ತಾ ಇದ್ರಿ ವಿನಾಯಕನಿಗೆ 10, ರಾಣಿ 8, 3, 7, 6, ಜೆ 5. ಈಗ ಬರ್ತಾ ಇದೆ 2, ಈಗ ಬರ್ತಾ ಇದೆ 2, ಈಗ ಬರ್ತಾ ಇದೆ 3, ಈಗ ಬರ್ತಾ ಇದೆ 9. ಓಕೆ, ಈಗ ಬರ್ತಾ ಇದೆ 4, ಈಗ ಬರ್ತಾ ಇದೆ ರಾಜ, ಈಗ ಬರ್ತಾ ಸೊ ಈ ಆಟದಲ್ಲಿ ಗೆದ್ದಿರೋದು ವಿನಾಯಕ್ ಅವರು, ಸೋತಿರೋದು ಪಿಂಕಿ. ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಕೊನೆದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ? ನಿಮ್ ತಾಯಿ ತಂದೆ ಅವ್ರಿಗೆ ಏನ್ ಹೇಳ್ತೀರಾ ಕೊನೆಯದಾಗಿ? ಅಯ್ಯೋ, ನಾನು ಏನು ಹೇಳಲ್ಲ, ಹಾಕ್ಬಿಡಿ. ಸೂಪರ್. ಓಂ ಪಿಂಕ್ಯಾಯ ನಮಃ, ಓಂ ಪಿಂಕ್ಯಾಯ ನಮಃ, ಓಂ ಪಿಂಕ್ಯಾಯ ನಮಃ. ಸೂಪರ್. ಇವಾಗ ನಿಮ್ಮ ಅನುಭವ ಹೇಗಿದೆ ಮೇಡಮ್? ಹೇಳಿ ಬೇಗ. ನನ್ಗೆ ಆಕ್ಚುಲಿ ಅದು ರಾಗಿ ಗಂಜಿ ಮಾಡ್ಕೊಡ್ತಾರಲ್ಲ ಡೈಲಿ ಮನೇಲಿ ಕುಡಿಲಿಕ್ಕೆ, ಸೇಮ್ ಇದೆ ಸ್ಮೆಲ್, ಬಟ್ ಟೇಸ್ಟ್ ಮಾಡಿಲ್ಲ. ಕುಡಿದ್ರಿ ನೀವು? ಇಲ್ಲ, ಕುಡ್ದಿಲ್ಲ. ಟೇಸ್ಟ್ ಮಾಡಿ ತಗೊಳ್ಳಿ. ಮಾಡಿ ನೋಡಿ, ಸೋರ್ತಿದೆ ಅಲ್ಲ, ಅದನ್ನೇ ಟೇಸ್ಟ್ ಮಾಡಿ. ಹೇಗಿದೆ ಹೇಳಿ? ಸ್ವೀಟ್ ಇದೆಯಾ, ಖಾರ ಇದೆಯಾ? ಉಪ್ಪು ಹಾಕಿಲ್ಲ ನೀವು. ಉಪ್ಪು ಹಾಕಿಲ್ವಾ? ನೋಡು, ಕರೆಕ್ಟ್, ಉಪ್ಪು ಹಾಕಿಲ್ಲ. ಓಕೆ, ನೆಕ್ಸ್ಟ್ ಲೆಕ್ಕ ಯಾರಿದೆ ಅಂತ ನೋಡೋಣ. ಇನ್ನೊಂದ್ಸತಿ ವಿನಾಯಕ್ ಅವರು ಕಟ್ ಮಾಡ್ತಾರೆ. ಓಕೆ, ಈಗ 3 ಯಾರಿಗೆ ಹೋಗುತ್ತೆ ಯಾರಿಗೆ ಹೋಗಲ್ಲ ಅನ್ನೋದನ್ನ ಆಟ ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಕಾರ್ಡ್ ಹಾಕ್ತಾ ಇದ್ದೀನಿ ನಮ್ಮ ಪಿಂಕಿ ಅವರಿಗೆ. ಪಿಂಕಿ ಜೆ 6, 4 ಬಂದಿದೆ. ರಾಜ ಸೊ ಈಗ ವಿನಾಯಕ್ ಅವರಿಗೆ 3. ಸೊ ಪಿಂಕಿ ಅವರೇ ಸೇಮ್ ಪೊಸಿಷನ್ ಬರ್ಬೇಕು. ಮಾಡಿ ಅದು. ಓಕೆ, ಒಂದು ನಿಮಿಷ ಕುಳಿತು ಚೆನ್ನಾಗಿ ಕುಳಿತು. ಚೆನ್ನಾಗಿದೆ. ಯುವರ್ ಟೈಮ್ ಸ್ಟಾರ್ಟ್ ನೌ. ವಿನಾಯಕಾಯ ನಮಃ. ರೆಡಿ? ಓಕೆ, ಲಾಸ್ಟ್ ಗೇಮ್ ನಮ್ಮ ಮುಂದೆ ಬರ್ತಾ ಇದೆ. ಈ ಬೆಸ್ಟ್ ಆಫ್ 3 ಅಲ್ಲಿ ಯಾರು 2 ವಿನ್ ಆಗ್ತಾರೆ ಸೊ ಅವ್ರಿಗೆ ಪಾಯಿಂಟ್ಸ್ ಹೋಗುತ್ತೆ, ಇಲ್ಲ ಅಂದ್ರೆ ಮ್ಯಾಚು ಟೈ ಆಗುತ್ತೆ. ಯಾರು ಕಟ್ ಮಾಡ್ತೀರಾ ನೀವು ಡಿಸೈಡ್ ಮಾಡಿ. ಪಿಂಕಿ ಕಟ್ ಮಾಡ್ ಪಿಂಕಿ. ಎಕ್ಸ್ ಪಂಚ ಪಾಂಡವರು 5. ಓಹೋ, ರೆಡಿ? ಶುರು ಆಗ್ತಾ ಇದೆ ಗೇಮ್. ಈಗ ನಾನು ಮೊದಲನೇ ಕಾರ್ಡ್ ಹಾಕ್ತಾ ಇದ್ದೀನಿ. ನಮ್ಮ ಪಿಂಕಿಗೆ ಅಲ್ಲ, ವಿನಾಯಕನಿಗೆ 7 ಬಂದಿದೆ. ಜೈ ಬಜರಂಗ್ ಬಲೆ. ತಲೆತ್ತಿ ಈಗ
4 ರೌಂಡ್ ಆಟ ಆಡದ ಮೇಲೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡೋ ಸಮಯ. ನಮ್ಮ ಬ್ರಹ್ಮಗಂಟು ಟೀಮ್ ಹತ್ರ ಉಳ್ಕೊಂಡಿದೆ 2,500 ಪಾಯಿಂಟ್. ಸೊ ವಿದ್ಯಾ ವಿನಾಯಕ್ ಅವ್ರ ಹತ್ರ ಉಳಿದಿದೆ 1,500 ಪಾಯಿಂಟ್. ಓಕೆ, ಇವತ್ತಿನ ಎಪಿಸೋಡ್ ಅಲ್ಲಿ ಗೆದ್ದಂತ ಬ್ರಹ್ಮಗಂಟು ಟೀಮ್ಗೆ ಹೋಗ್ತಾ ಇದೆ ಸುಗುಣ ಸಿಲ್ಕ್ಸ್ ಕಡೆಯಿಂದ 5,000 ರೂಪಾಯಿ ವರ್ತ್ ಗಿಫ್ಟ್. ಅದೇ ತರ ನಮ್ಮ ಸೋತಿರೋ ಟೀಮಿಗೆ ಸುಗುಣ ಸಿಲ್ಕ್ಸ್ ಕಡೆಯಿಂದ 3,000 ರೂಪಾಯಿ ವರ್ತ್ ಗಿಫ್ಟ್ ಅವ್ರಿಗಿರುತ್ತೆ. ವಿದ್ಯಾವಿನಾಯಕ ಟೀಮ್ ಅಂತ ಹೇಳಿ ಹೇಗಿತ್ತು? ಒಟ್ಟಾರೆ 4 ಗೇಮ್ಗಳು ಆಡಿದ್ರಿ. ನನ್ಗೆ ಎಷ್ಟು ಖುಷಿ ಕೊಟ್ಟಿದೆ ಇವತ್ತು ಅಂದ್ರೆ ನಮ್ಮ ವಿನಾಯಕ್ ಅವ್ರನ್ನ ಈ ಗೆಟಪ್ ಅಲ್ಲೆಲ್ಲ ತೋರ್ತಿದ್ದೀರಲ್ಲ. ಸಿ ದಿಸ್ ಇಸ್ ಮೈ ಫೇವ್ರೆಟ್ ಗೇಮ್. ಯಾರಿಗೊಟ್ಟು ಯಾರಿಗೆಲ್ಲ ದಿನಾಲೂ ಆಕ್ಚುಲಿ ಇದು ನನ್ನ ಫಸ್ಟ್ ಗೇಮ್ ಶೋ. ನಂಗೆ ಗೊತ್ತಿರಲಿಲ್ಲ ಹೇಗಿರುತ್ತೆ ಅಂತ. ಆಕ್ಚುಲಿ ನಾನು ನರ್ವಸ್ ಆಗ್ತಿದೆ ನಾನು ಅಲ್ಲಿ ನಿಂತ್ಕೊಂಡು ಪೋಡಿಯಂ ಅಲ್ಲಿ, ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಐ ವಿಲ್ ಲೈಕ್ ಟು ಥ್ಯಾಂಕ್ ಜೀ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಓಕೆ ವಿನಾಯಕ್ ಅವರೇ, ದುಶ್ಮನ್ ಕಾಯ ಅಂದ್ರೆ ಬಗಲ್ ಮನೆ ಸೈಡ್ ಮೇ ಬಟ್ ತುಂಬಾನೇ ಖುಷಿ ಆಯ್ತು. ಈ ಗೇಮ್ ಅಂತೂ ಯಾರಿಗುಂಟು ಯಾರಿಗಿಲ್ಲ. ಎಲ್ಲಾ ಗೇಮ್ ಎಂಜಾಯ್ ಮಾಡಿದ್ವಿ. ಇವಳಿಗೆ ಈ ತರ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಯಾಕೆ ನೆಕ್ಸ್ಟ್ ಸತಿ ಇನ್ನೊಂದ್ಸತಿ ಬರೋಣ, ಇಲ್ಲಿ ಕರೆಸ್ತೀವಿ. ಯಾಕೆ ಬೇಕಾದ್ರೆ ಇನ್ನೊಂದು ಗೇಮ್ ಮಾಡೋಣ, ರೆಡಿ ಇದೆ. ನಾನು ಬರಲ್ಲ, ನಾನು ಇಲ್ಲ ಈ ಗೇಮ್ಗೆ. ಬಟ್ ರಿಯಲಿ ಥ್ಯಾಂಕ್ಸ್ ಟು ಜಿ ಕನ್ನಡ ಅಂಡ್ ವಿ ರಿಯಲಿ ಹ್ಯಾಪಿ. ನೀನು ಆಮೇಲೆ ನೋಡ್ಕೋತೀನಿ. ಎಸ್ ಮೈ ಡಿಯರ್ 3 ಬ್ರಹ್ಮಗಂಟುಸ್. ಆಟ ಆಡೋಕ್ ಬಂದಾಗ ನಾವ್ ಆಟ ಆಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದ ಜೊತೆ ಬಂದ್ವಿ. ಹೆಂಗ್ ಗೊತ್ತಾಗುತ್ತೆ ಹಂಗ ಆಟ ಆಡಿದ್ವಿ. ಇಲ್ಲಿ ನಾವ್ ಎಲ್ರು ಗೆದ್ದಿದ್ವಿ. ಅಗೇನ್ ಐ ಆಮ್ ಟೆಲ್ಲಿಂಗ್, ನಾವ್ ಎಲ್ರು ಗೆದ್ದಿದ್ವಿ. ಯಾರಿಗುಂಟು ಯಾರಿಗಿಲ್ಲ ಸಖತ್ ಮಜಾ ಆಯ್ತು ಪ್ರೋಗ್ರಾಮ್. ಅದರಲ್ಲೂ ಫಸ್ಟ್ ಸೆಕೆಂಡ್ ಥರ್ಡ್ ರೌಂಡ್ ತಲೆ ಉಪಯೋಗಿಸ್ಬಿಟ್ಟು ಆಡಿದ್ವಿ. ಬಟ್ ಫೈನಲ್ ರೌಂಡ್ ಇತ್ತಲ್ಲ, ರೌಂಡ್ ಗೆಲ್ಲೇಬೇಕಿತ್ತು ಪಿಂಕಿ ಅವರು. ಬಟ್ ಫೈನಲ್ ಗೆದ್ರು. ಥ್ಯಾಂಕ್ ಯು ಜಿ ಕನ್ನಡ. ಎಸ್ ಮೈ ಡಿಯರ್ ಪಿಂಕಿ, ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾರಿಗುಂಟು ಯಾರಿಗಿಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಎವ್ರಿ ಡೇ ಶೂಟಿಂಗ್ ಆ ತರ ಟೆನ್ಷನ್ ಇರ್ತಿದ್ವಿ. ಇವತ್ತು ಮೈಂಡ್ ಫ್ರೀ ಆಯ್ತು. ನಾಳೆ ಆರಾಮಾಗಿ ಶೂಟಿಂಗ್ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಜೋರದ ಚಪ್ಪಾಳೆ. ಇದು ನೋಡೋರ್ಗೂ ಮಜಾ, ಆದೋರ್ಗೂ ಮಜಾ ಕೊಡೋ ಗೇಮ್ ಶೋ. ಯಾರಿಗೆ ಉಂಟು ಯಾರಿಗೆ ಇಲ್ಲ.